ಜನಸೇವೆಯೇ ಜನಾರ್ದನನ ಸೇವೆ ಅಂತ ನಾವು ಕೇಳಿದ್ದೀವಿ. ಜನಸೇವೆಯೇ ಜನಾರ್ದನನ ಸೇವೆ ಅಂತ ನಾವು ಕೇಳಿದ್ದೀವಿ. ಆದರೆ ಮಕ್ಕಳ ಸೇವೆಯೇ ಆ ಮಹೇಶ್ವರನ ಸೇವೆ ಅಂತ ಪ್ರೂವ್ ಮಾಡಿರ್ತಕ್ಕಂಥವ್ರು ಮಹೇಶ್ ಜಾಧವ್ ಅವರು. ಕಳ್ಳನೆಂದು ಅಪಹರಿಸದ, ರಾಜನೆಂದು ತನ್ನದನ್ನಾಗಿ ಮಾಡಿಕೊಳ್ಳದ, ಹೊತ್ತರೂ ಭಾರವಾಗದ, ಅಣ್ಣ ತಮ್ಮಂದರಲ್ಲಿ ವಿಭಾಗವಾಗದ, ಖರ್ಚು ಮಾಡಿದಷ್ಟು ಹೆಚ್ಚಾಗುವ ಶಕ್ತಿ ಅಂದರೆ ಅದು ಶಿಕ್ಷಣ, ಅದು ವಿದ್ಯೆ ಮಾತ್ರ ಅಂತ ಮಹೇಶ್ ಫೌಂಡೇಶನ್ ಒಂದು ಸಂದೇಶ. ಹಸಿದವನಿಗೆ ಅನ್ನ ಕೊಟ್ಟರೆ ಆ ಹೊತ್ತಿನ ಸಮಾಧಾನ, ಆದರೆ ಶಿಕ್ಷಣ ಕೊಟ್ಟರೆ ಒಂದು ಜನಾಂಗ ಇಡೀ ದೇಶದ ದೊಡ್ಡದಾಗಿರ್ತಕ್ಕಂಥ ಸ್ವಾಭಿಮಾನದ ಸಂಕೇತ. ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಮತ್ತೆ ಮತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿಗೆ ಇನ್ನೊಂದು ಮಾತು ಜೋಡಿಸ್ತೀನಿ. ಮಹೇಶ್ವರನ್ ನೋಡಿದಾಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಕೀರ್ತಿ ದೊಡ್ಡದಾದಷ್ಟು ಮಹೇಶನ ಮನಸ್ಸು ಇನ್ನೂ ಮಗುವಿನದು ಎನ್ನುವುದು ನಮ್ಮ ಹೆಮ್ಮೆಯ ಭಾವನೆ. ಈ ನಿಟ್ಟಿನಲ್ಲಿ ಆ ಹೈಟನ್ನು ನೋಡಿದಾಗ ಅದು ಕೇವಲ ಅದು ಶಿಕ್ಷಣ ಸಂಸ್ಥೆಯ ಹೈಟ್ ಅಲ್ಲ, ನಮ್ಮ ಮಕ್ಕಳು ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲಬಲ್ಲರು ಎನ್ನುವ ಸೂಚನೆ ಈ ಕಟ್ಟಡದ್ದು. ಹೀಗಾದಾಗ ಆ ಆರಂಭದ ಆ ಸಾಕ್ಷ್ಯಚಿತ್ರದಲ್ಲಿರುವ ಆ ಮಗುವಿನ ಮನೆಯ ಸ್ಥಿತಿಯನ್ನು ನೋಡಿದಾಗ ಆ ರೀತಿಯಾಗಿರ್ತಕ್ಕಂತಹ ವಾತಾವರಣದಲ್ಲಿ ಬಂದು ಶಿಕ್ಷಣ ಸಂಸ್ಥೆ ಮುಖಾಂತರವಾಗಿ ಶಿಕ್ಷಣ ಪಡೆದು ಆ ಕೊನೆಗೆ ಒಂದು ಸಂದೇಶ ಏನದಲ್ಲ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು IAS ಆಗ್ತೀನಿ, IPS ಆಗ್ತೀನಿ ಅಂತಕ್ಕಂಥ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ಆ ನಿರ್ಧಾರದ ಮುಖಾಂತರವಾಗಿ ಕನಸನ್ನು ನನಸು ಮಾಡೋದಕ್ಕೆ ಉತ್ಕರ್ಷ ಫೌಂಡೇಶನ್, ಉತ್ಕರ್ಷ ಶಿಕ್ಷಣ ಕೇಂದ್ರ ಹೆಜ್ಜೆಯನ್ನು ಐತಿಹಾಸಿಕವಾಗಿ ಇಟ್ಟಿದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಆ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ನೋಡಿದಾಗ ಈ ಸಂಸ್ಥೆ ಅವರಿಂದ ಆಶೀರ್ವಾದ ಪಡೆದು, ರಾಜೀವ್ ಸೇಠ್ ಸಾಹೇಬರಿಂದ ಒಂದು ಆಶೀರ್ವಾದ ಪಡೆದು ಮುಂದೊಂದು ದಿನ ಏನು ಈಗಲೇ ಬೇಕಾಗಿರ್ತಕ್ಕಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಹಾಕ್ತಾ ಇದೆ. ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಚಿಕ್ಕ ಕಥೆಯನ್ನು ಒಂದು ಸಂದೇಶದ ಮುಖಾಂತರವಾಗಿ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮಗು ಶಾಲೆ ಮುಗಿಸಿ ಬರ್ತಾ ಇತ್ತು. ಬರುವ ಸಂದರ್ಭದಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಿಗೆ ಆಟಿಕೆ ಅಂದ್ರೆ ಬಹಳ ಇಷ್ಟ. ಆದರೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಆಡಿ ಕಾರನ್ನು ನೋಡ್ತಾ ಮಗು ಆಡಿ ಕಾರನ್ನು ನೋಡಿದಾಗ ಒಂದು ಸುತ್ತು ಹೊಡಿತು, ಮುಟ್ಟಿತು, ಕನ್ನಡಿಯಲ್ಲಿ ತನ್ನ ಮುಖ ನೋಡ್ತು. ಮತ್ತೆ ಒಂದು ಸುತ್ತು ಹೊಡಿತು, ಆಡಿ ಕಾರಣ ಹಿಂಗೆ ಸವರ್ತು, ಕನ್ನಡಿಯಲ್ಲಿ ತನ್ನ ಮುಖ ನೋಡ್ತು. ಹೀಗೆ ಸ್ಟೈಲ್ ನಿಂತಿತ್ತು. ಅದರ ಮಾಲೀಕ ನೋಡ್ತಾ ಇದ್ದ, ಮಗು ನೋಡು ಎಷ್ಟು ಆಸೆ ಪಡ್ತಾ ಇದೆ ಅಂತ ಹೇಳಿ, ಬಾ ಮಗು ಒಂದು ರೌಂಡ್ ಹಾಕಿಸ್ತೀನಿ ಅಂತ ಆ ಶ್ರೀಮಂತನಾಗಿದ್ರು ಪುಣ್ಯಾತ್ಮ ಒಳಗಡೆ ಆಡಿ ಕಾರ್ನಲ್ಲಿ ಕೂರಿಸಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದ. ಮಗುಗೆ ಸ್ವರ್ಗವೇ ಮೂರ್ಗೇನು. ಕಾರ್ ಹಂಗೈತೋ ಅಂದ್ರು, ಮಸ್ತ್ ಅದ ರೀ ಅಂಕಲ್, ನಿಮ್ದನ್ರಿ ಅಂದ. ಅದು ನಂದಲ್ಪ, ನಮ್ಮ ಅಣ್ಣ ನನಗೆ ಗಿಫ್ಟ್ ಕೊಟ್ಟಾನ ಅಂತ ಹೇಳಿದ್ರು. ನಂತರ ಯಾಕೋ ಆ ಮಗುಂಡು ಬೇಗ ಇಳಿಸಕ್ಕಾಗಲಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡದಾಗಿರ್ತಕ್ಕಂಥ ಫ್ಯಾಕ್ಟ್ರಿ ಒಳಗಡೆ ಹೋದ. ಸಾವಿರಾರು ಜನ ಕಾರ್ಮಿಕರು, ಸಾವಿರಾರು ಜನ ಅಲ್ಲಿರ್ತಕ್ಕಂತಹ ಎಲ್ಲ ನೌಕರಸ್ಥರು, ಅಲ್ಲಿರ್ತಕ್ಕ ಎಲ್ಲ ಪ್ರೊಡಕ್ಷನ್ ನೋಡಿದಾಗ ಇದೇನು ಗೊತ್ತಾ, ಏನು ಫ್ಯಾಕ್ಟ್ರಿ? ಹೌದ್ರಿ ಅಂಕಲ್, ಬಹಳ ದೊಡ್ಡದೈತ್ರಿ. ಅಂಕಲ್ ನಿಮ್ದ್ರಿ? ಇಲ್ಲ, ಇದು ನಮ್ಮ ಅಣ್ಣ ನನಗೆ ಗಿಫ್ಟ್ ಕೊಟ್ಟಾನ. ಯಾಕೋ ಆ ಮಗುನ ಅಲ್ಲೇ ಬಿಡ್ಲಿಕ್ಕೆ ಆಗಲಿಲ್ಲ. ವಾಪಸ್ ಮನೆಗೆ ಕರ್ಕೊಂಡು ಬಂದು ಆ ಬಾಗಿಲ ಒಳಗೆ ಬಂದಾಗ ಆ ರಿಮೋಟ್ನಲ್ಲಿ ಓಪನ್ ಆಗಿರ್ತಕ್ಕಂಥ ಆ ಒಂದು ಗೇಟು ಒಳಗಡೆ ಬಂದಾಗ ಅರಮನೆ ಅಂತಹ ಮನೆಯನ್ನ ನೋಡಿದಾಗ ಮಗುನ ಆ ವ್ಯಕ್ತಿ ಶ್ರೀಮಂತನಾಗಿದ್ರು ಸೋಫಾ ಮೇಲೆ ಕುಣಿಸಿದ ಬಡೂರು ಮಗ. ಅದು ಐಸ್ ಕ್ರೀಮ್ ತಿಂತೀಯಾ ಅಂತ ಐಸ್ ಕ್ರೀಮ್ ಅನ್ನು ಕೊಟ್ಟಾಗ ಮಗುವಿಗೆ ಅದು ನನಸಂತ ಗೊತ್ತಾಗ್ಲೇ ಇಲ್ಲ. ಮತ್ತು ಒಂದು ಐಸ್ ಕ್ರೀಮ್ ಕೊಟ್ಟು ಮಗುವಿನ ಪಕ್ಕದಲ್ಲೇ ಕೂತ್ಕೊಂಡಾಗ ಮನೆ ಹೆಂಗದ? ಅರಮನೆ ಇದ್ದಂಗೆ ಐತ್ರಿ. ಅಂಕಲ್ ಇದು ನಿಮ್ಮ ಮನೆ ರೀ? ಅಲ್ಲ, ಈ ಮಣಿ ನಂದಲ್ಲ, ನನಗ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಾನ ಅಂದ್ಕೊಳ್ಳಿ. ಇದೇನೇನೇನೇನು ನಾವು ಕನಸು ಕಾಣ್ಕೊಂತ ಕುಂತಾಗ ಆ ವ್ಯಕ್ತಿ ಬಂದು ಕೇಳ್ದ, ಏನು ನಿನಗೂ ಆಸೆನಾ? ನಿನಗೂ ಆಡಿ ಕಾರ್ ಇರ್ಬೇಕು ಅನ್ನೋ ಆಸೆನಾ? ನಿನಗೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಓನರ್ ಆಗ್ಬೇಕು ಅನ್ನೋ ಆಸೆನಾ? ನಿನಗಿಂತ ಅರಮನೆ ಕಟ್ಟಬೇಕು ಅನ್ನೋ ಆಸೆನಾ? ಏನು ಆಸೆ ಇದೆ ಅಂದಾಗ ಅವ ಹೇಳ್ದ, ನನಗೇನು ಇಂಥ ದೊಡ್ಡ ಆಸೆ ಇಲ್ರಿ, ಆದ್ರೆ ನಿಮ್ಮ ಅಣ್ಣನಂಗೆ ನಾನು ಆಗ್ಬೇಕಂತಂದ್ರಿ, ಅದ ನನ್ನ ದೊಡ್ಡ ಕನಸು. ಯಾಕಂದ್ರೆ ನನಗೂ ತಂಗಿ ಅದಾಳ, ನನಗೂ ತಮ್ಮ ಅದಾನ ಅಂತಂದಾಗ ಆ ಅಣ್ಣನ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು ಅದು ಸತೀಶಣ್ಣ ಜಾರಕಿಹೊಳಿ ಅವರು ಅಂತಕ್ಕಂಥದ್ದು ನನ್ನ ಭಾವನೆ.
ಆ ಕಾರ್ನಲ್ಲಿ ಇದ್ದಿರ್ತಕ್ಕಂಥ ಬೇರೆ ಯಾರ ವ್ಯಕ್ತಿ ಅಲ್ಲ, ಅದು ಮಹೇಶ್ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆ ಮಗುವಿನ ಕನಸನ್ನು ಕಾಣ್ತಾ ಇದೆಯಲ್ಲ, ಅದು ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಓದ್ತಿರ್ತಕ್ಕಂಥ ಕನಸು ಕಾಣ್ತಕ್ಕಂತಹ ಮಗು. ಶಿಕ್ಷಣ ಶಿಕ್ಷಣ ಹೊಂದಿದ್ದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಸಾಧ್ಯ, ಸ್ವಾಭಿಮಾನದ ಬದುಕನ್ನು ಕಟ್ಟುವ ಸಾಧ್ಯ ಅಂತಕ್ಕಂಥ ಶಿಕ್ಷಣವೇ ಶಕ್ತಿ. ಅದೇ ಕೊನೆ, ಅದೇ ಮೊದಲು, ಅದೇ ನಮ್ಮ ಬದುಕನ್ನು ಬದಲಿಸುವ ಒಂದು ದಾರಿ ದೀಪ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.